ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ KS ಟ್ಯೂಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆ PC ಆಗಿರ್ಬೋದು, PS ಆಗಿರ್ಬೋದು, SD FDಗಳಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಒಳಗೊಂಡ ಪ್ರಶ್ನೆಗಳನ್ನು ನೋಡೋಣ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ, GSTಯ ಪೂರ್ಣ ರೂಪ ಏನು ಅಂತ ಕೇಳಲಾಗಿದೆ. ಅಂದರೆ GSTಯ ವಿಸ್ತೃತ ರೂಪವನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ನೋಡು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಮನುಷ್ಯನ ರಕ್ತದಲ್ಲಿ ತಾಪಮಾನ ಎಷ್ಟಿರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 37 ಡಿಗ್ರಿ ಸೆಲ್ಸಿಯಸ್ಟು ಮನುಷ್ಯನ ತಾಪಮಾನ ಇರ್ತದೆ. 37 ಡಿಗ್ರಿ ಸೆಲ್ಸಿಯಸ್ಟು ಎಷ್ಟಿರುತ್ತೆ? 37 ಡಿಗ್ರಿ ಸೆಲ್ಸಿಯಸ್ಟು ಮನುಷ್ಯನಲ್ಲಿ ತಾಪಮಾನ ಇರ್ತದೆ ರಕ್ತದ್ದು. ಇದನ್ನು ಫ್ಯಾರನೀಟಲ್ಲಿ ಕೇಳಿದರೆ ಏನಪ್ಪ ಅಂತಂದರೆ 98.6 ಫ್ಯಾರನೀಟಲ್ಲಿ ಕಂಡುಬರ್ತದೆ ಮನುಷ್ಯನ ರಕ್ತದ ತಾಪಮಾನ. ನಮ್ಮ ಮುಂದಿನ ಪ್ರಶ್ನೆ ಹೋಗೋಣ. ಅಶೋಕನ ಕಾಲದಲ್ಲಿ ಉಪಯೋಗಿಸಲಾದ ಲಿಪಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಬ್ರಾಯಿ ಲಿಪಿ. ನೋಡಿ, ಬ್ರಾಯಿ ಲಿಪಿಯನ್ನು ಅಶೋಕನ ಕಾಲದಲ್ಲಿ ಬಳಸಲಾದ ಲಿಪಿಯಾಗಿದೆ. ಅದರ ಜೊತೆಗೆ ಖರೋಷ್ಠಿ ಲಿಪಿಯು ಕೂಡ ಕೆಲವು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಖರೋಷ್ಠಿ ಲಿಪಿಯ ಮುಖಾಂತರ ಅತಿ ಹೆಚ್ಚು ಉಪಯೋಗಿಸಲ್ಪಟ್ಟದ್ದು ಯಾವುದಂದರೆ ಬ್ರಾಯಿ ಲಿಪಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ಭಾರತದ ರಾಷ್ಟ್ರಪತಿ ಅವರನ್ನು ಯಾರು ಆಯ್ಕೆ ಮಾಡುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಭಾರತ ರಾಷ್ಟ್ರಪತಿ ಅವರನ್ನು ಆಯ್ಕೆ ಮಾಡುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಎಲೆಕ್ಟೋರಲ್ ಕಾಲೇಜ್. ಇವರಿಂದ ಏನಪ್ಪ ಅಂತಂದರೆ ಭಾರತ ರಾಷ್ಟ್ರಪತಿಯವರು ಆಯ್ಕೆ ಆಗುತ್ತಾರೆ. ಯಾರ ಮುಖಾಂತರ? ಎಲೆಕ್ಟೋರಲ್ ಕಾಲೇಜ್ ಮುಖಾಂತರ. ಮುಂದಿನ ಪ್ರಶ್ನೆ ಹೋಗೋಣ. ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅಂಟಾರ್ಟಿಕಾ ಮರುಭೂಮಿ ಏನಿದೆಪ್ಪ ಅಂತಂದರೆ ವಿಶ್ವದ ಅತಿ ದೊಡ್ಡ ಮರುಭೂಮಿಯಾಗಿದೆ. ಇದು ಸಹರಾ ಮರುಭೂಮಿಗಿಂತ ದೊಡ್ಡದಾಗಿರುವಂಥ ಮರುಭೂಮಿಯಾಗಿದೆ. ನೋಡಿ, ಅಂಟಾರ್ಟಿಕಾ ಇದು ಶೀತ ಮರುಭೂಮಿ ಆಗಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, 2024ರಲ್ಲಿ ಭಾರತೀಯ ಚಂದ್ರಯಾನ 3 ಯಾವ ಸಂಸ್ಥೆಯಿಂದ ಯಶಸ್ವಿಯಾಗಿ ಉಡಾಯಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಇಸ್ರೋ. ಇಸ್ರೋ 2024ರಲ್ಲಿ ಚಂದ್ರಯಾನ 3ಯನ್ನು ಉಡಾವಣೆ ಮಾಡಿದಂಥ ಸಂಸ್ಥೆ ಇದೆ ಅಂತ ಹೇಳ್ಬೋದು. ಇದು ಸ್ಥಾಪನೆಯಾಗಿದ್ದು 1969 ಆಗಸ್ಟ್ 15. ಈ ಚಂದ್ರಯಾನ ಬಗ್ಗೆ ಸಂಬಂಧಿಸಿದಂತೆ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದಂದು ಆಚರಣೆ ಮಾಡುತ್ತಾರೆ. ಯಾವಾಗ? ಆಗಸ್ಟ್ 23ನೇ ತಾರೀಕು. ಅದೇ ರೀತಿ ಮುಂದೆ ನೋಡೋದಾದರೆ ಯುನೈಟೆಡ್ ನೇಷನ್ಸ್ UN ಯಾವ ವರ್ಷ ಸ್ಥಾಪನೆಯಾಗಿದೆ ಅಂತ ಕೇಳಲಾಗಿದೆ ಪ್ರಶ್ನೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 1945ರಲ್ಲಿ UN ಯುನೈಟೆಡ್ ನೇಷನ್ ಸ್ಥಾಪನೆಯಾಗಿದೆ ಸಂಸ್ಥೆ. ಯುನೈಟೆಡ್ ನೇಷನ್ ಸಂಸ್ಥೆ ಯಾವಾಗ ಸ್ಥಾಪನೆ ಇದೆ ಅಂದರೆ 1945ರಲ್ಲಿ. IPC ಸೆಕ್ಷನ್ 302 ಯಾವ ಅಪರಾಧಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. IPC ಸೆಕ್ಷನ್ 302 ಯಾವ ಅಪರಾಧಕ್ಕೆ ಸಂಬಂಧಿಸಿದಂತಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಹಲವಾರು ಎಕ್ಸಾಮಲ್ಲಿ ಕಂಡು ಬಂದಂಥ ಪ್ರಶ್ನೆಯಾಗಿದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ಕೊಲೆ ಪ್ರಕರಣದಲ್ಲಿ 302ನೇ ವಿಧಿಯ ಪ್ರಕಾರ ವಿಧಿಸಲಾಗುತ್ತದೆ. ಇದು ಅಪರಾಧಕ್ಕೆ ಸಂಬಂಧಿಸಿದಂತಾಗಿದೆ 302ನೇ ಸೆಕ್ಷನ್. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಜೀವಕೋಶ ಅಂಶ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನೀರು. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಇರುವ ಜೀವಕೋಶದ ಅಂಶ ಯಾವುದಂದರೆ ನೀರು ಇರ್ತದೆ. ನೋಡಿ, 90% ಮಾನವನಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋದು ನೀರು ಅಂತ ಹೇಳ್ತೀವಿ.
ಅದೇ ರೀತಿಯಾಗಿ ಭಾರತದ ಪ್ರಥಮ ಮಹಿಳಾ ಪೊಲೀಸ್ ಅಧಿಕಾರಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾರತದ ಪ್ರಥಮ ಮಹಿಳಾ ಪೊಲೀಸ್ ಅಧಿಕಾರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿರಣ್ ಬೇಡಿ. ಅದೇ ರೀತಿಯಾಗಿ ಭಾರತದ ಮೊದಲ ಕ್ರೀಡಾಕೂಟವು ಯಾವ ವರ್ಷದಲ್ಲಿ ಆಯೋಜಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1896ರಲ್ಲಿ ಮೊಟ್ಟ ಮೊದಲ ಒಲಿಂಪಿಕ್ ಕ್ರೀಡಾಕೂಟವನ್ನು ನಡೆಸಲಾಗುತ್ತದೆ. ಗೀತರಹಸ್ಯ ಎಂಬ ಕೃತಿ ಯಾರು ಬರೆದಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬಾಲಗಂಗಾಧರ್ ತಿಲಕ್ ಅಥವಾ ತಿಲಕ್ ಅಂತ ಹೇಳ್ಬೋದು. ಇವರು ಗೀತರಹಸ್ಯ ಎಂಬ ಕೃತಿಯನ್ನು ಬರೆದವರು ಬಾಲಗಂಗಾಧರ್ ತಿಲಕ್. ಸಿಲಿಕಾನ್ ವ್ಯಾಲಿ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲಿಫೋರ್ನಿಯಾವನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಕರ್ನಾಟಕದ ಬೆಂಗಳೂರು ಆಗಿರುವ ರಾಜಧಾನಿಯನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ. ಯಾವುದಕ್ಕೆ? ಬೆಂಗಳೂರಿಗೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಕ್ರಿಪ್ಸ್ ಮಿಷನ್ ಯಾವ ವರ್ಷದಲ್ಲಿ ಭಾರತಕ್ಕೆ ಬಂತು? ಇದರ ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಕ್ರಿಪ್ಸ್ ಮಿಷನ್ ಯಾವ ವರ್ಷದಲ್ಲಿ ಭಾರತಕ್ಕೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಭಾರತೀಯ ಆರ್ಕಿಪೆಲಾಗೋ ಯಾವ ಸಮುದ್ರದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದೂ ಮಹಾಸಾಗರದಲ್ಲಿ ಈ ಆರ್ಕಿಪೆಲಾಗೋ ಎಂಬ ಕಂಡುಬರ್ತದೆ. ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ. ಜಲ ಸಂಪತ್ತು ದಿನ ಯಾವ ದಿನವನ್ನು ಆಚರಣೆ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಕ್ವೆಶ್ಚನ್ ನಂಬರ್ 2, ಜಲ ಸಂಪತ್ತು ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಲಿಂಪಿಕ್ ಕ್ರೀಡಾಕೂಟದ ಲೋಗೋವನ್ನು ಎಷ್ಟು ರಿಂಗ್ಸ್ಗಳಿವೆ? ಅಂದರೆ ಒಲಿಂಪಿಕ್ ಕ್ರೀಡಾಕೂಟದ ಲೋಗೋದಲ್ಲಿ ಎಷ್ಟು ರಿಂಗ್ಗಳು ಕಂಡುಬರುತ್ತೆ ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 5 ರಿಂಗ್ಗಳು ಕಂಡುಬರುತ್ತವೆ ಅಂತ ಹೇಳ್ತೀವಿ ನಾವು. ಒಲಿಂಪಿಕ್ದ ಕ್ರೀಡಾಕೂಟದಲ್ಲಿ ಎಷ್ಟು ರಿಂಗ್ ಕಂಡುಬರ್ತವೆ? 5 ರಿಂಗ್ ಕಂಡುಬರ್ತವೆ. ಈ ರೀತಿ ಇರ್ತವೆ ನೋಡಿ. ಅದೇ ರೀತಿಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಯನ್ನು ನೋಡೋಣ. WWW ಎಂಬುದು ಏನನ್ನು ಸೂಚಿಸುತ್ತದೆ? ಇದು ಕ್ವೆಶ್ಚನ್ ನಂಬರ್ 3. ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋಗೆ ಒಂದು ಲೈಕನ್ನು ಹೊಡಿ. ಆವಾಗ ನಮಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತದೆ. ಇದೇ ರೀತಿಯಾಗಿ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿಯಾಗಿ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.